ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಎಷ್ಟು ದಿವಸ ಗುರುಬಲ ಇತ್ತು, ಈಗ ಈ ಹೊತ್ತಿನಿಂದ ಗುರುಬಲ ಹೋಗ್ತಾ ಇದೆ. ಅಲಸಃ ಸೇವಕಃ ಅಂತೆಲ್ಲ ಹೇಳಿದೆ. ಆಲಸ್ಯ ಆವರಿಸಿಬಿಡುತ್ತೆ ನಿಮಗೆ. ಎಲ್ಲ ಚೆನ್ನಾಗಿದೆ ರೀ, ಬುದ್ಧಿವಂತರು, ಪ್ರಚಂಡರು ಎಲ್ಲ ಹೌದು, ಆದರೆ ಈ ಆಲಸ್ಯ ಒಂದು ಸೇರ್ಕೊಂಡ್ಬಿಟ್ರೆ ಯಾವ ಕೆಲಸವೂ ಆಗೋದಿಲ್ಲ. ಹಾಗಾಗ್ಬಿಡುತ್ತೆ ನಿಮಗೆ ಈ ಹೊತ್ತಿನಿಂದ. ಹೀಗಾಗಿ ಆಲಸ್ಯ ಗೊತ್ತಿದೆ ತಾನೇ ಈಗ ಫಲ, ಅದರಿಂದ ಎದ್ದು ಬರಬೇಕು ನೀವು. ಅದನ್ನು ನೀವು ಚೆನ್ನಾಗಿ ಮನಸ್ಸಿಗೆ, ಮೈಂಡಿಗೆ ನೀವು ಯಾವಾಗಲೂ ಹೇಳ್ತಾ ಇರಬೇಕು, ಇಂಜೆಕ್ಟ್ ಮಾಡ್ತಾ ಇರಬೇಕು ನೀವು. ಇನ್ನು ಇದರಿಂದಾಗಿ ನಿಮಗೆ ನೋಡಿ, ಧರ್ಮಾಧಿಪತಿಯವನು ನಿಮ್ಮ ರಾಶಿಗೆ ಷಷ್ಠಾಧಿಪತಿಯೂ ಹೌದು. ಹೀಗಾಗಿ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು, ಕಾಲಿಗೆ ಪೆಟ್ಟು ಬೀಳ್ತಕ್ಕಂತಹ ಸಾಧ್ಯತೆ, ತುಂಬ ಆಪ್ತರನ್ನು ಕಳ್ಕೊಳ್ತಕ್ಕಂಥದ್ದು, ಆಪ್ತರ ಜೊತೆಗೆ ಜಗಳ ಆಡ್ಕೊಂಡು ಏನು ವಿರಸ ಬಂದುಬಿಡ್ತಕ್ಕಂತಹ ಸಾಧ್ಯತೆ, ಅದನ್ನು ಸೂಚಿಸ್ತಾ ಇದೆ. ಮತ್ತು ಯಾವುದಾದ್ರು ಧರ್ಮ ಕಾರ್ಯಗಳಲ್ಲಿ ನೀವು ಕೆಲಸ ಕೈ ಹಾಕಿದರೆ, ಯಾವುದೋ ದೇವಸ್ಥಾನವೋ ಮತ್ತು ಇನ್ಯಾವುದೋ ಪೂಜೆ ಪುನಸ್ಕಾರ ಅಥವಾ ಇನ್ಯಾವುದೋ ಒಂದು ಧರ್ಮ ಕಾರ್ಯಗಳಲ್ಲಿ ಅಂತ ಆ ಚಟುವಟಿಕೆಗಳ ಹಿನ್ನಡೆ ಆಗ್ತಕ್ಕಂತಹ ಸಾಧ್ಯತೆ ಇದೆ. ಅಥವಾ ಗುರು ಹಿರಿಯರಿಂದಾಗಿ ನಿಮಗೆ ಸ್ವಲ್ಪ ಮನಸ್ಸಿಗೆ ಪೆಟ್ಟು ಬೀಳ್ತಕ್ಕಂಥದ್ದು, ಅವರೇನೋ ಅಂದುಬಿಟ್ರು ಅನ್ನೋದಿದೆಯಲ್ಲ, ಅದು ತುಂಬ ಕಾಡ್ತಕ್ಕಂಥದ್ದು, ಗುರುಶಾಪ ಈ ಥರದ್ದು ಅಂತೀವಲ್ಲ, ಅಂಥದ್ದು ಒಂದು ಸಾಧ್ಯತೆ ಸ್ವಲ್ಪ ಅನಾನುಕೂಲಕರವಾಗಿದೆ. ಅದು ತುಂಬ ಸಹಾಯವಾಗುತ್ತೆ. ಗುರು ಪ್ರಾರ್ಥನೆ, ಗುರು ಚರಿತ್ರೆಯನ್ನು ಓದ್ತಕ್ಕಂಥದ್ದು, ಹಸಿವೆ ಗೋವಿಗೆ ಗ್ರಾಸ ಕೊಡ್ತಕ್ಕಂಥದ್ದು, ಇದು ತುಂಬ ಉಪಕಾರವಾಗುತ್ತೆ.